ಜಮ್ಮು ಕಾಶ್ಮೀರದ ಕಟ್ಟ ಕಡೆಯ ಗ್ರಾಮದಲ್ಲಿ ನಿಂತರೆ ಪಾಕಿಸ್ತಾನದ ಊರು ಕಣ್ಣಿಗೆ ಕಾಣಿಸುತ್ತೆ. ಪಾಕ್ ಮತ್ತು ಭಾರತದ ನಡುವಿನ ಎಲ್ಒಸಿ ಬಳಿ ಇರುವಂತಹ ಜನ ಹೇಗೆ ವಾಸ ಮಾಡ್ತಾರೆ? ಈ ಭಾಗದಲ್ಲಿ ಇವತ್ತಿಗೂ ಬಹುತೇಕ ಜನ ಒಂಟಿ ಮನೆಗಳಲ್ಲಿ ಜೀವನ ಸಾಗಿಸ್ತಾರೆ. ಪಾಕ್ ಭಾರತದ ವಾರ್ನಿಂದಾಗಿ ಇಲ್ಲಿನ ಜನರಿಗೆ ಜೀವನ ನಡೆಸುವುದೇ ಒಂದು ರೀತಿ ದುಸ್ತರ ಆಗ್ಬಿಟ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸದ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿರುವಂತದ್ದು ಮತ್ತೊಂದು ಭಾರತ ಮತ್ತೆ ಪಾಕಿಸ್ತಾನದ ಕಟ್ಟ ಕಡೆಯ ಗ್ರಾಮ, ಅದರ ಜೊತೆಗೆ ಎಲ್ಒಸಿ ಅಂದ್ರೆ ಏನಿರುತ್ತೆ ಅನ್ನುವಂತಹ ವಿಚಾರಗಳನ್ನ ನಿಮಗೆ ಮುಂದ್ಗಡೆ ಇರುವಂತಹ ಕೆಲಸವನ್ನ ಮಾಡ್ತೀನಿ. ನಾನೀಗ ನಿಂತಿರುವಂತಹ ಸ್ಥಳ ಇದೆಯಲ್ಲ, ನಾನು ನಿಂತಿರುವಂತಹ ಸ್ಥಳದಲ್ಲಿ ನೀವು ಅಲ್ಲಿ ಮೇಲ್ಭಾಗದಲ್ಲಿ ನೋಡ್ತಾ ಹೋದ್ರೆ ಕಾಣುತ್ತೆ ಒಂದು ಏನಂದ್ರೆ ತಂತಿ ಬೇಲಿ ಇದೆ. ಆ ತಂತಿ ಬೇಲಿ ಏನ್ ಕಾಣಿಸುತ್ತಲ್ಲ ಅದು ಭಾರತ ಮತ್ತೆ ಪಾಕಿಸ್ತಾನದ ಗಡಿ. ಹಾಗಂದ ತಕ್ಷಣ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯಾರೂ ಇಲ್ವಲ್ಲ ಅನ್ನುವಂತಹ ಪ್ರಶ್ನೆ ನಿಮಗೆ ಮೂಡಬಹುದು. ಈ ಒಂದು ಗಡಿ ಏನಿದೆಯಲ್ಲ ಇದು ಎರಡನೇ ಗಡಿ. ಅಂದ್ರೆ ಮೊದಲನೇದಾಗಿ ಏನಂದ್ರೆ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಒಂದು ಸರಿ ಏನಂದ್ರೆ ಅಲ್ಲಿ ಗಡಿಯನ್ನು ಹಾಕಿರ್ತಾರೆ. ಅದಾದ್ಮೇಲೆ ಇದು ಕಾಣುವಂತದ್ದು ಎರಡನೇ ಗಡಿ. ಅಂದ್ರೆ ಇಲ್ಲಿಂದ ಒಳಗಡೆ ಯಾರು ಸಹಿತ ಜನಸಾಮಾನ್ಯರು ಹೋಗಬಾರ್ದು, ದನಕರುಗಳು ಹೋಗಬಾರ್ದು. ಜೊತೆಗೆ ಭಾರತದ ಪ್ರಜೆಗಳು ಪಾಕಿಸ್ತಾನಕ್ಕೆ ಎಂಟ್ರಿ ಆಗಬಹುದು, ಪಾಕಿಸ್ತಾನದ ಗಡಿ ಭಾಗದಿಂದ ಅಂದ್ರೆ ಭಾರತಕ್ಕೆ ಎಂಟ್ರಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಮತ್ತೆ ಈ ಗಡಿ ಭಾಗಕ್ಕೆ ನೋಡ್ತಾ ಹೋದ ಹಾಗೆ ಏನಂದ್ರೆ ಮೇಲ್ಗಡೆ ನಿಮಗೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ತರ ಕಾಣುತ್ತೆ. ಆ ಚೆಕ್ ಪೋಸ್ಟ್ ಮೇಲ್ಭಾಗದಲ್ಲಿ ಕಾಣಸಿಗುತ್ತಲ್ಲ, ಆ ಒಂದು ಕಾಣಸಿಗುವಂತಹ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಏನಂತಂದ್ರೆ ಸೇನೆ ಭದ್ರತಾ ದೃಷ್ಟಿಯಿಂದ ಏನಂದ್ರೆ ಅಲ್ಲಿ ಇರ್ತಾರೆ ಭಾರತದ ಸೇನೆಗಳು ಇಲ್ಲಿ ಕಡೆ ಇದ್ರೆ, ಪಾಕಿಸ್ತಾನದ ಸೇನೆಯವರು ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಅವರ ಗಡಿ ಭಾಗವನ್ನ ಹಾಕೊಂಡಿರ್ತಾರೆ. ಅಂದ್ರೆ ಆ ಮಧ್ಯದ ಭಾಗ ಏನಿರುತ್ತಲ್ಲ ಆ ಮಧ್ಯದ ಭಾಗದಲ್ಲಿ ಯಾರೂ ಇರೋದಿಲ್ಲ. ಮತ್ತೆ ಭದ್ರತಾ ದೃಷ್ಟಿಯಿಂದನೂ ಸಹಿತ ಸಂಪೂರ್ಣವಾಗಿ ಆ ಒಂದು ಪ್ರದೇಶವನ್ನ ಕ್ಲೋಸ್ ಮಾಡಿರ್ತಾರೆ. ಯಾರೂ ಸಹಿತ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತೆ ಈ ಒಂದು ಪ್ರದೇಶದಲ್ಲೇ ಕಳೆದ 4-5 ದಿವಸಗಳಿಂದ ನಿರಂತರವಾದಂತಹ ಗುಂಡಿನ ದಾಳಿ ಆಗ್ತಾ ಇತ್ತು. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಜನರಿಗೆ ಹಾನಿಯಾಗಿದೆ. ಇದೇ ಒಂದು ಪ್ರದೇಶದಲ್ಲಿ ಸುಮಾರು 3 ಮನೆಗಳ ಮೇಲೆ ಏನಂದ್ರೆ ಶೆಲ್ ದಾಳಿ ಆಗಿರುವಂತಹ ಕಾರಣಕ್ಕಾಗಿ ಇಡೀ ಮನೆಗಳೇ ಧ್ವಂಸವಾಗಿದ್ವು. ಮತ್ತೆ ಇಲ್ಲಿ ಗ್ರಾಮದ ಬಗ್ಗೆನೂ ಸಹಿತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂಟಿ ಮನೆಗಳಂತ ನಾವೇನ್ ಕರಿತೀವಲ್ಲ, ಆ ಒಂಟಿ ಮನೆಗಳನ್ನ ಸಹಿತ ನೋಡಬಹುದು ನೀವು. ಅಲ್ಲಿ ಏನ್ ಮನೆ ಕಾಣಿಸ್ತಾ ಇದೆಯಲ್ಲ ಅದು ಒಂಟಿ ಮನೆ. ಒಂದೊಂದು ಮನೆಗಳು ಏನಂದ್ರೆ ಇದ್ದು ಅಲ್ಲಿ ಜೀವನವನ್ನ ಸಾಗಿಸಿಕೊಳ್ಳುವಂತಹ ಎಷ್ಟೋ ಜನರು ಇವಾಗ್ಲೂ ಸಹಿತ ಈ ಭಾಗದಲ್ಲಿ ಇದ್ದಾರೆ. ಅಂತಹ ಜೀವನವನ್ನ ಸಾಗಿಸ್ತಾ ಇರೋರಿಗೆ ಬಹಳಷ್ಟು ಆತಂಕ ಆಗಿರುವಂತದ್ದು ಇಲ್ಲಿ ಇರುವಂತಹ ಜೀವನ ಶೈಲಿ ಅಲ್ಲ, ಇಲ್ಲಿರುವಂತಹ ಆತಂಕಕ್ಕೆ ಮೂಲವಾದಂತಹ ಕಾರಣ ಆಗಿರುವಂತದ್ದು ಪಾಕಿಸ್ತಾನದ ನಡೆಯ ಹಿನ್ನೆಲೆಯಲ್ಲಿ, ಪಾಕಿಸ್ತಾನದ ಏನಂದ್ರೆ ಅವರ ಮಾಡುವಂತಹ ಶೆಲ್ ದಾಳಿಯ ಹಿನ್ನೆಲೆಯಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿರುವಂತಹ ಜನರು ಬೇರೆ ಕಡೆಗೆ ಸ್ಥಳಾಂತರ ಆಗುವಂತಹ ಕೆಲಸಗಳನ್ನ ಸಹಿತ ಮಾಡಿದ್ರು. ನನ್ನ ಜೊತೆಗೆ ಇಲ್ಲೊಬ್ರು ಸ್ಥಳೀಯರಿದ್ದಾರೆ. ಸರ್ಜಿ, ಆಪ್ಕಾ ನಾಮ್ ಕ್ಯಾ ಹೈ? परवेज जी, आप लास्ट 4-5 दिन देख रहे, क्या हो रहे थे यहाँ? सर बहुत शेलिंग हो रही है पाकिस्तान की तरफ से. हम एलओसी के पास है बिल्कुल. यहाँ से आप देख सकते हैं सिर्फ हम 200 मीटर भी वो पाकिस्तान के घर है, वो ये इंडिया की पोस्ट है लास्ट, और वो लास्ट में जो पाकिस्तान के घर है. जब शेलिंग होती है सर जी तो पूरा जो ये एरिया है पूरा वाइब्रेट होता है. इतनी बड़ी शेलिंग होती है तो वाइब्रेट होता है, उससे बहुत सारे ये मकान पे नुकसान हुआ है. तो इधर से आर्मी ने निकाला, फिर अब आर्मी ने इधर बैंकर्स बनाए हैं. तो उन बंकर्स का है? बंकर उधर आगे हैं. हम दिन में अपने घर में इधर आते हैं, हमारा घर वो है, और शाम को जो है उन बैंकर्स में हम जाते हैं, फौज हमको ले जाते हैं. ओके, आपको तो पता ही होगा, सडन बोल के सायरन आते थे ना, सायरन आने के बाद आप क्या करते थे? सायरन जैसे ही सायरन आता है वैसे ही हम घर से निकल के सारे जो भी हमारे बच्चे बूढ़े जवान होते हैं वो सब जाके वो जो बैंकर्स बने हैं उसमें जाके हम रहते हैं. ओके, आप कितना साल से है यहाँ? मैं बचपन से पैदा ही यहीं पे हुआ हूँ. ठीक है, अभी मेरी 25 एज है, मैं यहीं पे पला बड़ा हूँ, सब कुछ यहीं पे किया है. तो यहाँ पे तो जब शेलिंग होती है तो बहुत माहौल खराब होता है. हाँ, बहुत नुकसान होता है फिर. ओके, शेलिंग होने के टाइम पहला दिन ही यहाँ बहुत घर को सब कुछ बहुत यहाँ पे 4-5 वो उधर आगे जो है बहुत सारे वो जो बिल्कुल नजदीक है वो ब्लास्ट हुए हैं, बहुत बुरी तरह से ब्लास्ट हुए हैं. उनके जो माल मवेशी थे वो भी है, और उसमें खातून एक थी, 1-2 तून थी, वो भी उसमें शहीद हुए हैं. और उसके बाद जो ये शेलिंग होती है तो उसके बाद अब आर्मी ने जो सेफ्टी किया है कि हमको घरों से निकाल के शाम को जो बैंकर्स ऊपर बने हैं उनमें हमको ले जाते हैं. ओके, वहाँ जाके आपको रखते हैं? हाँ, वहाँ पे हमको आपको पहला दिन कब पता चल गया कि ऐसा इंडिया पाकिस्तान कंटिन्यूअसली फायरिंग करे बोल के? जब हालात खराब हुए, जब एयर स्ट्राइक हुआ पाकिस्तान पे मिशन वो सिंदूर के नाम से, तो उसके बाद फिर पाकिस्तान को कुछ ना कुछ करना था.
था वो फिर शेलिंग कर रहा था यहाँ पे, और वो वैसे जंग नहीं कर रहा है, शेलिंग कर रहा है यहाँ पे। यहाँ पे सिविलियंस बहुत सारा क्रिटिकल हुआ, फिर बहुत सारे मरे भी रजौरी पुंछ में इधर। लेकिन उड़ी जो है यहाँ से आप देख सकते हैं 0 लाइन पे है, हम सिर्फ 200 मीटर है। ಓಕೆ, ಅಲ್ಲಿ ನೋಡಿ ಅವ್ರು ಹೇಳುವಂತದ್ದು ಏನಂದ್ರೆ ಕೇವಲ 200 ಮೀಟರ್ ದೂರದಲ್ಲಿ ಮಾತ್ರ ನಾವು ನಮ್ಮ ಮನೆ ಇರುವಂತದ್ದು. ಅಂದ್ರೆ ಮಿಡ್ಲ್ ಒಂದು ಕೇವಲ ಏನಂದ್ರೆ ಸ್ವಲ್ಪ ಜಾಗ ಮಾತ್ರ ಖಾಲಿ ಇರುವಂತದ್ದು. ಆ ಜಾಗವನ್ನು ಹೊರತುಪಡಿಸಿದ್ರೆ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಅಂದ್ರೆ ನೇರ ದೃಷ್ಟಿ, ನೀವು ಈ ರೀತಿಯಾದಂತಹ ಪರಿಸ್ಥಿತಿ ಏನಂದ್ರೆ ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ಫೈರಿಂಗ್ ಮಾಡಿದ್ದೆ ಆದ್ರೆ ನೇರವಾಗಿ ಫಸ್ಟ್ ಎಫೆಕ್ಟ್ ಆಗುವಂತಹ ಹಳ್ಳಿ ಇದು. ಮತ್ತೆ ಅಲ್ಲಿ ಶೆಲ್ಲಿಂಗ್ ಅನ್ನ ಮಾಡಿದ್ದೆ ಆದ್ರೆ ಪಾಕಿಸ್ತಾನದಿಂದ ನೇರವಾಗಿ ಎಫೆಕ್ಟ್ ಆಗುವಂತಹ ಹಳ್ಳಿನೇ ಇದು. ಇದೇ ಹಳ್ಳಿಯಲ್ಲಿ ಬರೋಬ್ಬರಿ 3 ಮನೆಗಳು ಸಂಪೂರ್ಣವಾಗಿ ಭಸ್ಮ ಆಗಿದಾವೆ. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಭದ್ರತಾ ದೃಷ್ಟಿಯಿಂದ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿರುವಂತಹ ಜನರ ಜೀವನ ಶೈಲಿ, ಹುಡುಗ ಹೇಳ್ತಾ ಇದ್ನಲ್ಲ, ಓಕೆ मैं आपको एक बार और पूछना चाहता हूँ, यहाँ का लाइफ स्टाइल कैसा है, जिंदगी आप कैसे जीते हैं, आपका इनकम सोर्स क्या है? इनकम सोर्स यहाँ से हम श्रीनगर जाते हैं, जो यहाँ पे औरतें रहती है, औरत यहाँ पे सोर्स ऑफ इनकम तो कुछ नहीं है। लेकिन हम जो यहाँ पे गांव के मर्द है, बूढ़े हैं, वो श्रीनगर में जाके मजदूरी करते हैं। लेकिन जब हालात खराब हो जाते हैं तो वहाँ से छोड़ के फिर यहाँ पे आना पड़ता है, क्योंकि यहाँ फैमिली है, सब कुछ है। तो फिर जाके बैंकर्स में उनको शिफ्ट करना पड़ता है। वैसे तो यहाँ पे जब शेलिंग वेलिंग नहीं होती तो फिर तो अच्छी यहाँ पे माहौल रहता है, सीनरी वीनरी एकदम ठीक ठाक है, मौसम भी ठीक ठाक है, बर्फबारी भी होती है, दिखने भी बहुत खूबसूरत है। लेकिन जब शेलिंग होती है उस टाइम बहुत आतंक मचता है, बहुत नुकसान। यहाँ टूरिस्ट आते हैं कभी? तो यहाँ पे टूरिस्ट आते हैं, टूरिस्ट आते हैं जब नॉर्मल हालात होते हैं, जब यहाँ फायरिंग वायरिंग नहीं होती है तो टूरिस्ट आते हैं, यहाँ पे देखते हैं, LOC पे जाते हैं, फोटो वोटो खींचते हैं, उनको परमिशन मिलती है सबको। ಓ, ಅಂದ್ರೆ ಇಲ್ಲಿ ಕಟ್ಟ ಕಡೆಯ ಹಳ್ಳಿಯಲ್ಲೂ ಸಹಿತ ಅಂದ್ರೆ LOC ಹತ್ರ ನಿಂತ್ಕೊಂಡು ಇಲ್ಲಿ ಆರಾಮಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸಾಮಾನ್ಯವಾಗಿ ನೀವು ಯಾರಾದ್ರೂ ಬಂದಿದ್ದೆ ಆದ್ರೆ. ಅದೇ ಈಗಿನ ಪರಿಸ್ಥಿತಿ ಇದೆಯಲ್ಲ, ಈಗ ನೀವು ಊರಿ ಅಥವಾ ಏನಂದ್ರೆ ಬಾರಾಮೂಲ ತಲುಪೋದು ಸಹಿತ ಬಹಳಷ್ಟು ಕಷ್ಟದ ವಿಚಾರ. ಕಾರಣ ಏನು ಅಂದ್ರೆ ಈಗ ಸಂಪೂರ್ಣವಾಗಿ ಅದನ್ನ ಕ್ಲೋಸ್ ಮಾಡಲಾಗಿದೆ. ಮತ್ತೆ ಕಳೆದ 4-5 ದಿವಸಗಳಿಂದಂತೂ ನಿರಂತರವಾದಂತಹ ದಾಳಿ ಆಗ್ತಾ ಇತ್ತು. ಆದ್ರೆ ಖುಷಿಯ ವಿಚಾರ ಅಥವಾ ನೆಮ್ಮದಿಯ ವಿಚಾರ ಏನಂದ್ರೆ ನಿನ್ನೆ ರಾತ್ರಿ ಒಂದು ದಿವಸ ಯಾವುದೇ ಕಾರಣಕ್ಕೂ ದಾಳಿ ಆಗಿಲ್ಲ. ಮತ್ತೆ ಈಗ ಸದ್ಯ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ನಡೆಯುತ್ತಿರ್ತಕ್ಕಂತಹ ಮಾತಿನ ಒಪ್ಪಂದದಲ್ಲಿ ಈಗ ಬಹುತೇಕ ಇನ್ನು ಮುಂದೆ ಆಗೋದಿಲ್ಲ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಮತ್ತೆ ಕೆಲವೊಬ್ಬರು ಈ ಒಂದು ಹಳ್ಳಿಗೆ ಬರುವಂತಹ ಕೆಲಸ ಧೈರ್ಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, LOC. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.